ಬಿಜೆಪಿ ಭೀಷ್ಮ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ರಾಮ ಮಂದಿರ ಉದ್ಘಾಟನೆಯ ಬೆನ್ನಲ್ಲೇ ಅವರಿಗೆ ಸಿಕ್ಕಂತಹ ಗೌರವ. ಇದನ್ನು ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಟ್ವೀಟ್ ಮುಖಾಂತರ ಸಂತಸವನ್ನು ಹಂಚಿಕೊಂಡ್ರು. ದೇಶದ ಅಭಿವೃದ್ಧಿಯ ರೂವಾರಿ ಎಲ್.ಕೆ. ಅಡ್ವಾಣಿ ನನ್ನ ಗುರುಗಳು, ಸಾಕಷ್ಟು ಅವರಿಂದ ಮಾರ್ಗದರ್ಶನವನ್ನು ಪಡೆದಿದ್ದೇನೆ ಮತ್ತು ಈ ಪ್ರಶಸ್ತಿಗೆ ಅವರು ಅರ್ಹರು ಅಂತ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡ್ತಾ ಹೇಳ್ತಾರೆ. ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಘೋಷಣೆ ಮಾಡಿರೋದಕ್ಕೆ ಪ್ರಧಾನಿ ಮೋದಿ ಅವರು ಸಂತಸವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಒಬ್ಬರು ಅಂತ ಮೋದಿ ಬಣ್ಣಿಸಿದ್ದಾರೆ ಅಡ್ವಾಣಿ ಅವರನ್ನು. ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡಲಾಗುವುದು ಅಂತ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಅಂತ ಕೂಡ ಹೇಳಿದ್ದಾರೆ. ರಾಮಯ್ಯನವರೊಬ್ಬ ಮನುಷ್ಯ ಅಲ್ಲ ಅಂತ ಈ ಹೇಳಿಕೆಯಿಂದ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಅಡ್ವಾಣಿ ಏನಂತ ಒಬ್ಬ ತ್ಯಾಗಿ, ನಾನು ಯಾಕೆ ಅವ್ರಿಗೆ ತ್ಯಾಗಿ ಅಂತ ಹತ್ತಿರದಿಂದ ನೋಡಿದ್ದಕ್ಕೂ ಹೇಳ್ತಾ ಇರೋದು. ನಾನು ಪ್ರಧಾನಮಂತ್ರಿ ಆಗಲ್ಲ, ಇಂಥವ್ರು ಅಟಲ್ಜಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದಂಥವ್ರು ಯಾರು? ಲಾಲ್ ಕೃಷ್ಣ ಅದ್ವಾನಿಯವರು. ಇವರು ಮುಖ್ಯಮಂತ್ರಿ ನಾನಾಗಬೇಕು ನೀನಾಗಬೇಕು ಅಂತ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ 4-5 ದಿನ ವಾರಗಟ್ಟಲೆ ದೆಹಲಿಯಲ್ಲಿ ಕೂತಿದ್ರಲ್ಲ. ಯಾಕೆ ಕೂತಿದ್ರು? ಇವರು ಲಾಲ್ ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನವನ್ನು ಕೊಟ್ಟಿದ್ದನ್ನು ಸಂತೋಷದಿಂದ ಸ್ವಾಗತಿಸ್ತೀನಿ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ದೊಡ್ಡವರಾಗರು. ಅದರಲ್ಲೂ ಈಗ ಸಿದ್ಧಗಂಗಾ ಸ್ವಾಮಿಗಳಿಗೆ ಕೊಡಬಾರ್ದು ಅಂತ ಯಾರ್ದೂ ಇಲ್ಲ. ಸಿದ್ಧಗಂಗಾ ಸ್ವಾಮಿಗಳಿಗೆ ಕೊಡಬೇಕು ಅಂತ ಈಗಲೂ ನಾನು ಒತ್ತಾಯ ಮಾಡ್ತೇನೆ. ಆ ಒತ್ತಾಯ ಮಾಡಿ ನೀವು. ಆದರೆ ಲಾಲ್ ಕೃಷ್ಣ ಅದ್ವಾನಿಗೆ ಕೊಟ್ಟಿರೋಂಥ ಸಂದರ್ಭದಲ್ಲಿ ಹರ್ಷವನ್ನು ಹಂಚ್ಕೋಬೇಕು. ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇಂಥ ಶ್ರದ್ಧೆ ಹಿರಿಯ ನಾಯಕರು ದೇಶದಲ್ಲಿ ದೂದ್ರುವಿ ರಾಜಕಾರಣವನ್ನು, ಅದರ ಸಿಂಗಲ್ ಪೋಲಾರ್ ಪಾಲಿಟಿಕ್ಸ್ ಇತ್ತು. ಕಾಂಗ್ರೆಸ್ ಪಾರ್ಟಿ ಒಂದೇ ಇತ್ತು. ನಿಜವಾದ ಪ್ರಜಾಪ್ರಭುತ್ವದಲ್ಲಿ 2 ಗಟ್ಟಿಯಾದ ಪಾರ್ಟಿಗಳಿರಬೇಕು. ಪಾರ್ಟಿಯನ್ನು ಕಟ್ಟುವುದರಲ್ಲಿ ಮತ್ತು ರಾಜಕಾರಣ ಒಂದು ಪ್ರಾಫಿಟೇಬಲ್ ಉದ್ಯೋಗ ಆದಂಥ ಮಾತು ಹೊರಟಿರುವಂಥ ಸಂದರ್ಭದಲ್ಲಿ ಅತ್ಯಂತ ಶುದ್ಧ ರಾಜಕಾರಣವನ್ನು ನಡೆಸಿ, ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ಬಹುಶಃ ಅವರಷ್ಟು ದೇಶವನ್ನು ಯಾರೂ ಕೂಡ ಸುತ್ತಿರಲಿಲ್ಲ. ಹೈಯೆಸ್ಟ್ ರಥಯಾತ್ರೆಯನ್ನು ಮಾಡಿದಂಥವರು, ಪಾರ್ಲಿಮೆಂಟರಿ ಪ್ರಾಕ್ಟೀಸ್ಗಳನ್ನು ಅತ್ಯಂತ ಪರ್ಫೆಕ್ಟಾಗಿ ಅಚ್ಚುಕಟ್ಟಾಗಿ ಪಾಲನೆ. ದೇಶದ ನೆಚ್ಚಿನ ನಾಯಕ, ಉಕ್ಕಿನ ಮನುಷ್ಯ, ಭಾರತದ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ಎಲ್.ಕೆ. ಅದ್ವಾನಿ ಅವರಿಗೆ ಇವತ್ತು ಭಾರತ ರತ್ನ ಸಿಕ್ಕಿರುವಂಥದ್ದು ನಮ್ಮೆಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರಿಗೂ, ಕನ್ನಡಿಗರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಂಥ ಒಂದು ಭಾರತದ ದೊಡ್ಡ ಪ್ರತಿಷ್ಠೆಯ ಭಾರತ ರತ್ನ ಪ್ರಶಸ್ತಿಯನ್ನು ಅದ್ವಾನಿಯವರಿಗೆ ಸಿಕ್ಕಿರುವಂಥದ್ದು ಅವರ ಘನತೆ, ಗೌರವ, ಅವರು ದೇಶಕ್ಕೆ ಸಲ್ಲಿಸಿದಂಥ ಸೇವೆಯನ್ನು ನೆನಪು ಮಾಡಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ ರತ್ನಕ್ಕೆ ಅವಕಾಶ ಆಗಿದೆ. ಎಲ್.ಕೆ. ಅದ್ವಾನಿಜಿಯವರು ಭಾರತ ಕಂಡ ಶ್ರೇಷ್ಠ ಪುತ್ರರು ಮತ್ತು ನಾಯಕರು. ಅವರಿಗೆ ಭಾರತ ರತ್ನ ಸಿಕ್ಕಿರುವಂಥದ್ದು ನಮಗೆಲ್ಲ ಭಾಳ ಸಂತೋಷ ಆಗಿದೆ, ಹೆಮ್ಮೆ ಆಗಿದೆ. ಭಾರತ ವಿಭಜನೆ ಆದಾಗ ಭಾಳಷ್ಟು ಕಷ್ಟವನ್ನು, ನಷ್ಟವನ್ನು ಅವರ ಮಂಥನ ಇವತ್ತು ಅನುಭವಿಸಿದರೂ ಕೂಡ ಭಾರತದಲ್ಲಿ ಇರಬೇಕು ಅಂತ ಅವರು ಭಾರತದ ಬಗ್ಗೆ ಇರುವಂಥ ಪ್ರೀತಿಯಿಂದ ಇಲ್ಲಿ ಬಂದು ನೆಲೆಸಿ ಇಲ್ಲಿ ಭಾಳಷ್ಟು ಸಂಕಷ್ಟವನ್ನು ಎದುರಿಸಿ ಮುಂದೆ ಅವರು ಜನಸಂಘವನ್ನು ಸೇರಿ ತಮ್ಮ ರಾಜಕಾರಣ ಪ್ರಾರಂಭ ಮಾಡಿದರು. ವಿಶೇಷವಾಗಿ ಕಾಶ್ಮೀರದ ವಿಷಯದಲ್ಲಿ ಶ್ಯಾಮಾ ಮುಖರ್ಜಿ ನಿರ್ಮಾಣ ಆಗಿದೆ. ಅದಕ್ಕೆ ಮೂಲ ಕಾರಣ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಜಿಯವರು ಕಾರಣ. ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದಿಯನ್ನು ಕೆಡುವಂಥ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರಿದ್ದರು. ಅವ್ರ ಜೊತೆಗಿರುವಂಥ ಸೌಭಾಗ್ಯ, ಸಭೆಯಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಅನೇಕ ಸಂದರ್ಭದಲ್ಲಿ ರಥಯಾತ್ರೆಯಲ್ಲೂ ಸಹ ನಾನು ಭಾಗವಹಿಸಿದ್ದೆ. ಇದೆಲ್ಲದರ ಪರಿಣಾಮ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ
ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಕರಸೇವಕರಾಗಿ ಅವರು ಆರಂಭಿಸಿದ ರಾಮ ಮಂದಿರ ಯಾತ್ರೆ ಕೋಟ್ಯಾಂತರ ಭಾರತೀಯರಿಗೆ ಹಾಗೂ ವಿಶ್ವದಾದ್ಯಂತ ಇರುವ ಹಿಂದೂಗಳ ಆರಾಧ್ಯ ದೈವ ಬಾಲರಾಮ ಅಯೋಧ್ಯೆಯಲ್ಲಿ ಇವತ್ತು ವಿರಾಜಮಾನರಾಗಿದ್ದಾರೆ. ಪರಮೋಚ್ಚ ಅಧಿಕಾರ ಹತ್ತಿರವಿದ್ದರೂ ಕೂಡ ಹಿರಿಯರಾದಂಥ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಉಪಪ್ರಧಾನ ಮಂತ್ರಿಗಳಾಗಿ ಬೆನ್ನಿಗೆ ನಿಂತು ಅನೇಕ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಲು ಕಾರಣರಾಗಿದ್ದಾರೆ. ಪೋಖ್ರಾನ್ ಅಣ್ವಸ್ತ್ರ ಪರೀಕ್ಷೆ ಹಾಗೂ ಕಂದಹಾರ್ ವಿಮಾನ ಅಪಹರಣ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ಅತ್ಯಮೂಲ್ಯ ಸಲಹೆಗಳನ್ನು ಕೊಟ್ಟಿದ್ದರು. ಶ್ರೀ LK ಅದ್ವಾನಿಜಿಯವರ ನಿಸ್ವಾರ್ಥ ಸೇವೆಯನ್ನು, ಅಗಣಿತ ದೇಶ ಪ್ರೇಮವನ್ನು ಗುರುತಿಸಿ ಇವೆಲ್ಲವನ್ನು ಗಮನಿಸಿ ಹಿರಿಯರಾದಂಥ ಶ್ರೀ ಲಾಲ್ ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಟುಡೇ ಲಾಲ್ ಕೃಷ್ಣ ಅದ್ವಾನಿಜಿ ಹ್ಯಾಸ್ ಗಿವನ್ ಭಾರತ ರತ್ನ. ಎಲ್ಲ BJP ನಾಯಕರು ಕೂಡ ಅಡ್ವಾಣಿಯವರಿಗೆ ಭಾರತ ರತ್ನ ಬಂದಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ, ಖುಷಿ ವ್ಯಕ್ತಪಡಿಸಿದ್ದಾರೆ. ಅರ್ಹ ವ್ಯಕ್ತಿಗೆ ಸಂದಂತಹ ಅರ್ಹ ಪ್ರಶಸ್ತಿ ಅಂತ BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಎಲ್ಲರೂ ಕೂಡ ಸಂತಸವನ್ನು ಹಂಚಿಕೊಂಡಿದ್ದಾರೆ.